ವರ್ಷ ಸಿದ್ದರಾಮಯ್ಯನವರೇ ಸಿಎಂ. ಸಿದ್ದರಾಮಯ್ಯ ಪರ ಜಮೀರ್ ಅಹಮದ್ ಬ್ಯಾಟಿಂಗ್ ಮಾಡಿದ್ದಾರೆ. 5 ವರ್ಷ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ ಅಂತ ಜಮೀರ್ ಅಹಮದ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ದಸರಾ ಅಂತ ಹಾಗೆ ಅಂದಿರಬಹುದು, ಕುರ್ಚಿ ಖಾಲಿ ಇಲ್ಲ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ. ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಸ್ಪಷ್ಟನೆಯನ್ನು ಕೊಡುವಂತೆ ಕೆಲಸ ಮಾಡಿದ್ರು. ಇವತ್ತು ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ರು, ನಾನೇ ಕಂಟಿನ್ಯೂ ಆಗಿರ್ತೀನಿ, ಕಾಂಗ್ರೆಸ್ ಪಕ್ಷನೇ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಒಂದು ರೀತಿಯಲ್ಲಿ ತನ್ನ ಸಂಪುಟದ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಸ್ಪಷ್ಟತೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಬರೋ ವರ್ಷ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು, ಬರಬೇಕು, ದಸರಾ ನನ್ನ ಕೈಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಹೇಳಿದ್ದಾರೆ, ಮಾಜಿ ಲೋಕಸಭಾ ಸದಸ್ಯರು DK ಸುರೇಶ್ ಅವರು ಹೇಳಿದ್ದಾರೆ, ಭಾಳಷ್ಟು ನಮ್ಮಲ್ಲಿ ಮುಖಂಡರುಗಳು ಹೇಳಿದ್ದಾರೆ, ಈ 5 ವರ್ಷ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲ್ಲರೂ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು, ಬರಬೇಕು, ದಸರಾ ನನ್ನ ಕೈಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಹೇಳಿದ್ದಾರೆ, ಮಾಜಿ ಲೋಕಸಭಾ ಸದಸ್ಯರು DK ಸುರೇಶ್ ಅವರು ಹೇಳಿದ್ದಾರೆ, ಭಾಳಷ್ಟು ನಮ್ಮಲ್ಲಿ ಮುಖಂಡರುಗಳು ಹೇಳಿದ್ದಾರೆ, ಈ 5 ವರ್ಷ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲ್ಲರೂ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು, ಬರಬೇಕು, ದಸರಾ ನನ್ನ ಕೈಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಹೇಳಿದ್ದಾರೆ, ವರ್ಷ ಸಿದ್ದರಾಮಯ್ಯನವರೇ ಸಿಎಂ. ಸಿದ್ದರಾಮಯ್ಯ ಪರ ಜಮೀರ್ ಅಹಮದ್ ಬ್ಯಾಟಿಂಗ್ ಮಾಡಿದ್ದಾರೆ. 5 ವರ್ಷ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ ಅಂತ ಜಮೀರ್ ಅಹಮದ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ದಸರಾ ಅಂತ ಹಾಗೆ ಅಂದಿರಬಹುದು, ಕುರ್ಚಿ ಖಾಲಿ ಇಲ್ಲ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ. ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಸ್ಪಷ್ಟನೆಯನ್ನು ಕೊಡುವಂತೆ ಕೆಲಸ ಮಾಡಿದ್ರು. ಇವತ್ತು ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ರು, ನಾನೇ ಕಂಟಿನ್ಯೂ ಆಗಿರ್ತೀನಿ, ಕಾಂಗ್ರೆಸ್ ಪಕ್ಷನೇ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಒಂದು ರೀತಿಯಲ್ಲಿ ತನ್ನ ಸಂಪುಟದ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಸ್ಪಷ್ಟತೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು, ಬರಬೇಕು, ದಸರಾ ನನ್ನ ಕೈಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಹೇಳಿದ್ದಾರೆ, ಮಾಜಿ ಲೋಕಸಭಾ ಸದಸ್ಯರು DK ಸುರೇಶ್ ಅವರು ಹೇಳಿದ್ದಾರೆ, ಭಾಳಷ್ಟು ನಮ್ಮಲ್ಲಿ ಮುಖಂಡರುಗಳು ಹೇಳಿದ್ದಾರೆ, ಈ 5 ವರ್ಷ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲ್ಲರೂ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು, ಬರಬೇಕು, ದಸರಾ ನನ್ನ ಕೈಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಹೇಳಿದ್ದಾರೆ, ಮಾಜಿ ಲೋಕಸಭಾ ಸದಸ್ಯರು DK ಸುರೇಶ್ ಅವರು ಹೇಳಿದ್ದಾರೆ, ಭಾಳಷ್ಟು ನಮ್ಮಲ್ಲಿ ಮುಖಂಡರುಗಳು ಹೇಳಿದ್ದಾರೆ, ಈ 5 ವರ್ಷ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲ್ಲರೂ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು, ಬರಬೇಕು, ದಸರಾ ನನ್ನ ಕೈಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಹೇಳಿದ್ದಾರೆ, ವರ್ಷ ಸಿದ್ದರಾಮಯ್ಯನವರೇ ಸಿಎಂ. ಸಿದ್ದರಾಮಯ್ಯ ಪರ ಜಮೀರ್ ಅಹಮದ್ ಬ್ಯಾಟಿಂಗ್ ಮಾಡಿದ್ದಾರೆ. 5 ವರ್ಷ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ ಅಂತ ಜಮೀರ್ ಅಹಮದ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ದಸರಾ ಅಂತ ಹಾಗೆ ಅಂದಿರಬಹುದು, ಕುರ್ಚಿ ಖಾಲಿ ಇಲ್ಲ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ. ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಸ್ಪಷ್ಟನೆಯನ್ನು ಕೊಡುವಂತೆ ಕೆಲಸ ಮಾಡಿದ್ರು. ಇವತ್ತು ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ರು, ನಾನೇ ಕಂಟಿನ್ಯೂ ಆಗಿರ್ತೀನಿ, ಕಾಂಗ್ರೆಸ್ ಪಕ್ಷನೇ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಒಂದು ರೀತಿಯಲ್ಲಿ ತನ್ನ ಸಂಪುಟದ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಸ್ಪಷ್ಟತೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು, ಬರಬೇಕು, ದಸರಾ ನನ್ನ ಕೈಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಹೇಳಿದ್ದಾರೆ, ಮಾಜಿ ಲೋಕಸಭಾ ಸದಸ್ಯರು DK ಸುರೇಶ್ ಅವರು ಹೇಳಿದ್ದಾರೆ, ಭಾಳಷ್ಟು ನಮ್ಮಲ್ಲಿ ಮುಖಂಡರುಗಳು ಹೇಳಿದ್ದಾರೆ, ಈ 5 ವರ್ಷ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲ್ಲರೂ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು, ಬರಬೇಕು, ದಸರಾ ನನ್ನ ಕೈಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಹೇಳಿದ್ದಾರೆ, ಮಾಜಿ ಲೋಕಸಭಾ ಸದಸ್ಯರು DK ಸುರೇಶ್ ಅವರು ಹೇಳಿದ್ದಾರೆ, ಭಾಳಷ್ಟು ನಮ್ಮಲ್ಲಿ ಮುಖಂಡರುಗಳು ಹೇಳಿದ್ದಾರೆ, ಈ 5 ವರ್ಷ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲ್ಲರೂ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು, ಬರಬೇಕು, ದಸರಾ ನನ್ನ ಕೈಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಹೇಳಿದ್ದಾರೆ, ವರ್ಷ ಸಿದ್ದರಾಮಯ್ಯನವರೇ ಸಿಎಂ.
ಸಿದ್ದರಾಮಯ್ಯ ಪರ ಜಮೀರ್ ಅಹಮದ್ ಬ್ಯಾಟಿಂಗ್ ಮಾಡಿದ್ದಾರೆ. 5 ವರ್ಷ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ ಅಂತ ಜಮೀರ್ ಅಹಮದ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ದಸರಾ ಅಂತ ಹಾಗೆ ಅಂದಿರಬಹುದು, ಕುರ್ಚಿ ಖಾಲಿ ಇಲ್ಲ, 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ. ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಸ್ಪಷ್ಟನೆಯನ್ನು ಕೊಡುವಂತೆ ಕೆಲಸ ಮಾಡಿದ್ರು. ಇವತ್ತು ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ರು, ನಾನೇ ಕಂಟಿನ್ಯೂ ಆಗಿ ಇರ್ತೀನಿ, ಕಾಂಗ್ರೆಸ್ ಪಕ್ಷನೇ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಒಂದು ರೀತಿಯಲ್ಲಿ ತನ್ನ ಸಂಪುಟದ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಸ್ಪಷ್ಟತೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷಕ್ಕೆ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು ಬರಬೇಕು, ದಸರಾ ನನ್ನ ಕೈಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಹೇಳಿದ್ದಾರೆ, ಮಾಜಿ ಲೋಕಸಭಾ ಸದಸ್ಯರು DK ಸುರೇಶ್ ಅವರು ಹೇಳಿದ್ದಾರೆ, ಭಾಳಷ್ಟು ನಮ್ಮಲ್ಲಿ ಮುಖಂಡರುಗಳು ಹೇಳಿದ್ದಾರೆ, ಈ 5 ವರ್ಷ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲ್ಲರೂ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷಕ್ಕೆ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು ಬರಬೇಕು, ದಸರಾ ನನ್ನ ಕೈಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಹೇಳಿದ್ದಾರೆ, ಮಾಜಿ ಲೋಕಸಭಾ ಸದಸ್ಯರು DK ಸುರೇಶ್ ಅವರು ಹೇಳಿದ್ದಾರೆ, ಭಾಳಷ್ಟು ನಮ್ಮಲ್ಲಿ ಮುಖಂಡರುಗಳು ಹೇಳಿದ್ದಾರೆ, ಈ 5 ವರ್ಷ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲ್ಲರೂ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷಕ್ಕೆ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು ಬರಬೇಕು, ದಸರಾ ನನ್ನ ಕೈಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಹೇಳಿದ್ದಾರೆ, ವರ್ಷ ಸಿದ್ದರಾಮಯ್ಯನವರೇ ಸಿಎಂ. ಸಿದ್ದರಾಮಯ್ಯ ಪರ ಜಮೀರ್ ಅಹಮದ್ ಬ್ಯಾಟಿಂಗ್ ಮಾಡಿದ್ದಾರೆ. 5 ವರ್ಷ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ ಅಂತ ಜಮೀರ್ ಅಹಮದ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ದಸರಾ ಅಂತ ಹಾಗೆ ಅಂದಿರಬಹುದು, ಕುರ್ಚಿ ಖಾಲಿ ಇಲ್ಲ, 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ. ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಸ್ಪಷ್ಟನೆಯನ್ನು ಕೊಡುವಂತೆ ಕೆಲಸ ಮಾಡಿದ್ರು. ಇವತ್ತು ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ರು, ನಾನೇ ಕಂಟಿನ್ಯೂ ಆಗಿ ಇರ್ತೀನಿ, ಕಾಂಗ್ರೆಸ್ ಪಕ್ಷನೇ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಒಂದು ರೀತಿಯಲ್ಲಿ ತನ್ನ ಸಂಪುಟದ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಸ್ಪಷ್ಟತೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷಕ್ಕೆ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು ಬರಬೇಕು, ದಸರಾ ನನ್ನ ಕೈಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಹೇಳಿದ್ದಾರೆ, ಮಾಜಿ ಲೋಕಸಭಾ ಸದಸ್ಯರು DK ಸುರೇಶ್ ಅವರು ಹೇಳಿದ್ದಾರೆ, ಭಾಳಷ್ಟು ನಮ್ಮಲ್ಲಿ ಮುಖಂಡರುಗಳು ಹೇಳಿದ್ದಾರೆ, ಈ 5 ವರ್ಷ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲ್ಲರೂ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷಕ್ಕೆ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು ಬರಬೇಕು, ದಸರಾ ನನ್ನ ಕೈಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಹೇಳಿದ್ದಾರೆ, ಮಾಜಿ ಲೋಕಸಭಾ ಸದಸ್ಯರು DK ಸುರೇಶ್ ಅವರು ಹೇಳಿದ್ದಾರೆ, ಭಾಳಷ್ಟು ನಮ್ಮಲ್ಲಿ ಮುಖಂಡರುಗಳು ಹೇಳಿದ್ದಾರೆ, ಈ 5 ವರ್ಷ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲ್ಲರೂ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷಕ್ಕೆ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು ಬರಬೇಕು, ದಸರಾ ನನ್ನ ಕೈಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಹೇಳಿದ್ದಾರೆ, ವರ್ಷ ಸಿದ್ದರಾಮಯ್ಯನವರೇ ಸಿಎಂ. ಸಿದ್ದರಾಮಯ್ಯ ಪರ ಜಮೀರ್ ಅಹಮದ್ ಬ್ಯಾಟಿಂಗ್ ಮಾಡಿದ್ದಾರೆ. 5 ವರ್ಷ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ ಅಂತ ಜಮೀರ್ ಅಹಮದ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ದಸರಾ ಅಂತ ಹಾಗೆ ಅಂದಿರಬಹುದು, ಕುರ್ಚಿ ಖಾಲಿ ಇಲ್ಲ, 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ. ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಸ್ಪಷ್ಟನೆಯನ್ನು ಕೊಡುವಂತೆ ಕೆಲಸ ಮಾಡಿದ್ರು. ಇವತ್ತು ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ರು, ನಾನೇ ಕಂಟಿನ್ಯೂ ಆಗಿ ಇರ್ತೀನಿ, ಕಾಂಗ್ರೆಸ್ ಪಕ್ಷನೇ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಒಂದು ರೀತಿಯಲ್ಲಿ ತನ್ನ ಸಂಪುಟದ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಸ್ಪಷ್ಟತೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷಕ್ಕೆ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು ಬರಬೇಕು, ದಸರಾ ನನ್ನ ಕೈಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಹೇಳಿದ್ದಾರೆ, ಮಾಜಿ ಲೋಕಸಭಾ ಸದಸ್ಯರು DK ಸುರೇಶ್ ಅವರು ಹೇಳಿದ್ದಾರೆ, ಭಾಳಷ್ಟು ನಮ್ಮಲ್ಲಿ ಮುಖಂಡರುಗಳು ಹೇಳಿದ್ದಾರೆ, ಈ 5 ವರ್ಷ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲ್ಲರೂ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷಕ್ಕೆ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು ಬರಬೇಕು, ದಸರಾ ನನ್ನ ಕೈಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಹೇಳಿದ್ದಾರೆ, ಮಾಜಿ ಲೋಕಸಭಾ ಸದಸ್ಯರು DK ಸುರೇಶ್ ಅವರು ಹೇಳಿದ್ದಾರೆ, ಭಾಳಷ್ಟು ನಮ್ಮಲ್ಲಿ ಮುಖಂಡರುಗಳು ಹೇಳಿದ್ದಾರೆ, ಈ 5 ವರ್ಷ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲ್ಲರೂ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷಕ್ಕೆ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು ಬರಬೇಕು, ದಸರಾ ನನ್ನ ಕೈಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಹೇಳಿದ್ದಾರೆ,